Hello children, today we are going to learn about continuous part of the lesson number 2, components of food for 6th standard. Eating the right kind of food is not enough. It also be cooked properly so that its nutrients are not lost. Are you aware that some nutrients get lost in the process of cooking and preparations? If the vegetables and fruits are washed after cutting or peeling them, it may result in the loss of some vitamins. The skins of many vegetables and fruits contains vitamins and minerals. Similarly, repeated washing of rice and pulses may remove some vitamins and minerals present in them. We all know that cooking improves the taste of food and makes it easier to digest. At the same time, cooking also results in the loss of certain nutrients. Many useful proteins and considerable amounts of minerals are lost if excess water is used during cooking and is then thrown away. Vitamin C gets easily destroyed by heating during cooking. Would it not be sensible to include some fruits and raw vegetables in our diet? ಸರಿಯಾದ ರೀತಿಯ ಆಹಾರ ಸೇವಿಸಿದರಷ್ಟೇ ಸಾಕಾಗೋದಿಲ್ಲ. ಅದರಲ್ಲಿರುವಂತಹ ಪೋಷಕಗಳು ಹಾಳಾಗದಂತೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬೇಯಿಸಬೇಕಾಗುತ್ತೆ. ಅಡುಗೆ ಮಾಡುವಾಗ ಮತ್ತು ಅಡುಗೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಒಂದು ಕ್ರಿಯೆಯಲ್ಲಿ ಕೆಲವು ಪೋಷಕಗಳು ಹಾಳಾಗೋದ್ರ ಬಗ್ಗೆ ನಮಗೆ ಗೊತ್ತಿರುತ್ತಾ? ಹಣ್ಣುಗಳು ಮತ್ತು ತರಕಾರಿಗಳನ್ನು ಕತ್ತರಿಸಿದ ನಂತರ ಅಥವಾ ಅವುಗಳ ಸಿಪ್ಪೆ ತೆಗೆದ ನಂತರ ಅದನ್ನು ತೊಳೆದರೆ ಅದರಲ್ಲಿರುವಂತಹ ಕೆಲವು ವಿಟಮಿನ್ಗಳು ನಷ್ಟ ಆಗುವಂತಹ ಸಂಭವ ಇರುತ್ತೆ. ಅನೇಕ ತರಕಾರಿಗಳು ಮತ್ತು ಹಣ್ಣುಗಳ ಸಿಪ್ಪೆಗಳಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಇರ್ತವೆ. ಅದೇ ರೀತಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಪದೇ ಪದೇ ತೊಳೆಯೋದ್ರಿಂದ ಅವುಗಳಲ್ಲಿರುವಂತಹ ವಿಟಮಿನ್ಗಳು ಮತ್ತು ಖನಿಜಗಳು ನಷ್ಟ ಆಗುತ್ತೆ. ಬೇಯಿಸುವುದರಿಂದ ಆಹಾರ ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದೇ ಸಮಯದಲ್ಲಿ ಬೇಯಿಸುವುದು ನಿರ್ದಿಷ್ಟ ಪೋಷಕಗಳ ನಾಶಕ್ಕೂ ಕಾರಣ ಆಗುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು. ಬೇಯಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ ಅನೇಕ ಉಪಯುಕ್ತವಾದಂತಹ ಪ್ರೋಟೀನ್ಗಳು ಮತ್ತು ಗಣನೀಯವಾದಂತಹ ಪ್ರಮಾಣದಲ್ಲಿ ಖನಿಜಗಳು ನಷ್ಟ ಆಗುತ್ತೆ. ಬೇಯಿಸುವಾಗ ಶಾಖದಿಂದ ವಿಟಮಿನ್ ಸಿ ಅತಿ ಸುಲಭವಾಗಿ ನಾಶ ಆಗುತ್ತೆ. ನಮ್ಮ ಆಹಾರದಲ್ಲಿ ಕೆಲವು ಹಣ್ಣುಗಳು ಮತ್ತು ಹಸಿ ತರಕಾರಿಗಳನ್ನು ಸೇರಿಸುವುದು ಸೂಕ್ತ ಅಲ್ವಾ? If we eat too much of fat rich foods and we may end up suffering from a condition called obesity. ನಾವೇನಾದರೂ ಹೆಚ್ಚು ಕೊಬ್ಬಿನ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸಿದ್ರೆ ಅದರಿಂದ ನಮಗೆ ತುಂಬ ಹಾನಿಕಾರಕ ಆಗಿರುತ್ತೆ ಮತ್ತು ಕೊನೆಯಲ್ಲಿ ಬೊಜ್ಜು ಅಥವಾ ಸ್ಥೂಲಕಾಯ ಒಬೇಸಿಟಿ ಅನ್ನುವಂತಹ ಒಂದು ಕಾಯಿಲೆಯಿಂದ ನರಳುವಂತಹ ಪರಿಸ್ಥಿತಿ ಬರುತ್ತೆ. Now we are going to learn about deficiency diseases. A person may be getting enough food to eat, but sometimes the food may not contain a particular nutrient. If this continues over a long period of time, the person may suffer from its deficiency. Deficiency of one or more nutrients can cause diseases or disorders in our body.
Diseases that occur due to lack of nutrients over a long period are called deficiency diseases. ಏನು ಈ ಡಿಫಿಷಿಯನ್ಸಿ ಡಿಸೀಸಸ್ ಅಂತಂದರೆ, ಒಬ್ಬ ವ್ಯಕ್ತಿಯು ಸೇವಿಸಲು ಸಾಕಷ್ಟು ಆಹಾರ ದೊರೆಯುತ್ತೆ, ಆದರೆ ಕೆಲವೊಮ್ಮೆ ಆಹಾರದಲ್ಲಿ ಒಂದು ನಿರ್ದಿಷ್ಟ ಪೋಷಕ ಇಲ್ಲದೆ ಇರುವಂಥದ್ದು ಅಥವಾ ಇದು ದೀರ್ಘಕಾಲದವರೆಗೆ ಮುಂದುವರೆದರೆ ಆ ವ್ಯಕ್ತಿಯು ಅದರ ಕೊರತೆಯಿಂದ ನರಳಬಹುದು. ಒಂದು ಅಥವಾ ಹೆಚ್ಚು ಪೋಷಕಗಳ ಕೊರತೆಯು ನಮ್ಮ ದೇಹದಲ್ಲಿ ರೋಗಗಳನ್ನು ಉಂಟು ಮಾಡುತ್ತೆ. ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದ ಬರುವಂತಹ ರೋಗಗಳನ್ನು ನಾವು ಕೊರತೆಯಿಂದ ಬರುವ ರೋಗಗಳು ಅಂತ ಕರಿತೀವಿ, ಅಂದರೆ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕರಿತೀವಿ. ಕೊರತೆಯಿಂದ ಬರುವಂಥ, ಯಾವುದರ ಕೊರತೆಯಿಂದ ಬರುವಂತಹ ರೋಗಗಳು? ಹೀಗೆ ನಮ್ಮ ಪೋಷಕಗಳ ಕೊರತೆಯಿಂದ ಬರುವಂತಹ ವಿವಿಧ ರೋಗಗಳು ಯಾವ್ದ್ಯಾವುದು? ಲೆಟ್ಸ್ ಸಿ. ಇಫ್ ಅ ಪರ್ಸನ್ ಡಸ್ ನಾಟ್ ಗೆಟ್ ಎನಫ್ ಪ್ರೋಟೀನ್ಸ್ ಇನ್ ಹಿಸ್ ಆರ್ ಹರ್ food for a long time is likely to have stunted growth, swelling of face, discoloration of hair, skin diseases and diarrhea. ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಅವನ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ಗಳನ್ನು ಪಡೆಯದಿದ್ದರೆ ಅವನ ಬೆಳವಣಿಗೆ ಕುಂಠಿತ ಆಗಬಹುದು, ಮುಖ ಊದ್ಕೊಳ್ಬಹುದು, ಕೂದಲಿನ ಬಣ್ಣ ಬದಲಾಗುವಂಥದ್ದು, ಚರ್ಮ ರೋಗಗಳು ಮತ್ತು ಅತಿಸಾರ ಉಂಟಾಗುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾವುದರಿಂದ? ಪ್ರೋಟೀನ್ಗಳ ಕೊರತೆಯಿಂದ. ಅದೇ ರೀತಿ ಇಫ್ ದ ಡಯಟ್ ಈಸ್ ಡೆಫಿಷಿಯಂಟ್ ಇನ್ ಬೋತ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ. Such a person becomes very lean and thin and so weak that he may not even be able to move. ದೀರ್ಘಕಾಲದವರೆಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಕೊರತೆ ಇದ್ದರೆ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಮತ್ತು ಅಂತಹ ವ್ಯಕ್ತಿಯು ತುಂಬ ಸೊರಗಿ ಸಣಕಲಾಗ್ತಾರೆ. ಮತ್ತು ಎಷ್ಟು ದುರ್ಬಲನಾಗ್ತಾನೆ ಅಂತಂದರೆ ಅವನು ಚಲಿಸಲು ಕೂಡ ಅವನು ಅಸಮರ್ಥನಾಗಿ ಇರ್ತಾನೆ. ಆ್ಯಂಡ್ ದೆನ್ ಡಿಫಿಷಿಯನ್ಸಿ of different vitamins and minerals may also result in certain diseases and disorders. ವಿವಿಧ ವಿಟಮಿನ್ಗಳು ಕೂಡ ಅಥವಾ ಮತ್ತು ಖನಿಜಗಳ ಕೊರತೆಯಿಂದ ಕೂಡ ಕೆಲವು ರೋಗಗಳಿಗೆ ನಾವು ತುತ್ತಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ವಾಟ್ ಆರ್ ದೋಸ್? ಆ ರೋಗಗಳು ಯಾವ್ದ್ಯಾವುದು? ಫಾರ್ ಎಕ್ಸಾಂಪಲ್, ವಿಟಮಿನ್ ಎ, ಲಾಸ್ ಆಫ್ ವಿಷನ್. ವಿಟಮಿನ್ ಎ ಕೊರತೆಯಿಂದ ನಮಗೆ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದು ಆಗುತ್ತೆ. ಏನಿದು ಇದರ ಲಕ್ಷಣಗಳು? ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎ? ಸೊ ಪುವರ್ ವಿಷನ್, ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಇನ್ ನೈಟ್, ಸಮಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ವಿಟಮಿನ್ ಎ ಕೊರತೆಯಿಂದ ನಮಗೆ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದಾಗಿರುತ್ತೆ. ಏನು ಇದರ ಲಕ್ಷಣಗಳು ಅಂತಂದರೆ, ದೃಷ್ಟಿಯ ಕೊರತೆ, ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರುವಂಥದ್ದು, ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವಂಥದ್ದು. ಇದು ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗದ ಲಕ್ಷಣಗಳಾಗಿರ್ತವೆ. ನೆಕ್ಸ್ಟ್ ವಿ ಗೋ ಟು ವಿಟಮಿನ್ B1. ಫಾರ್ ವಿಟಮಿನ್ B1, ಬೆರಿ. ವಿಟಮಿನ್ B1 ಕೊರತೆಯಿಂದ ನಮಗೆ ಬೆರಿ ರೋಗಗಳು ಬರುತ್ತೆ. ವಾಟ್ ಆರ್ ದಿ ಸಿಂಪ್ಟಮ್ಸ್ ಆಫ್ ಬೆರಿ? ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಏನು ಬೆರಿ ರೋಗದ ಲಕ್ಷಣಗಳು ಅಂತಂದರೆ, ಸ್ನಾಯುಗಳು ಬಲಹೀನ ಆಗ್ತವೆ ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುತ್ತೆ. ನೆಕ್ಸ್ಟ್ ವಿ ಗೋ ಟು ವಿಟಮಿನ್ ಸಿ. ವಿಟಮಿನ್ ಸಿ, ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ, ಸ್ಕರ್ವಿ ಅನ್ನುವಂತಹ ಒಂದು ರೋಗ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಸ್ಕರ್ವಿ? ಬ್ಲೀಡಿಂಗ್ ಜರ್ಮ್ಸ್, wounds take longer time to heal. ಒಸಡುಗಳಲ್ಲಿ ರಕ್ತಸ್ರಾವ, ಗಾಯಗಳು ಮಾಯ ಆಗೋದಕ್ಕೆ ಅಥವಾ ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವಂಥದ್ದು ಸ್ಕರ್ವಿ ರೋಗದ ಲಕ್ಷಣಗಳಾಗಿರುತ್ತೆ.
ನೆಕ್ಸ್ಟ್ ವಿ ಕಮ್ ಟು ವಿಟಮಿನ್ ಡಿ, ರಿಕೆಟ್ಸ್. ವಿಟಮಿನ್ ಡಿ ಕೊರತೆಯಿಂದ ನಮಗೆ ರಿಕೆಟ್ಸ್ ಅನ್ನುವಂತಹ ರೋಗ ಬರುತ್ತೆ. ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ವಾಟ್ ಆರ್ ದ ಸಿಂಪ್ಟಮ್ಸ್? ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು ರಿಕೆಟ್ಸ್ ರೋಗದ ಒಂದು ಲಕ್ಷಣವಾಗಿರುತ್ತೆ. ನೆಕ್ಸ್ಟ್, ಡಿಫಿಷಿಯನ್ಸಿ ಆಫ್ ಕ್ಯಾಲ್ಸಿಯಂ, ಬೋನ್ ಆ್ಯಂಡ್ ಟೂತ್ ಡಿಕೆ. ಕ್ಯಾಲ್ಸಿಯಂ ಕೊರತೆಯಿಂದ ನಮಗೆ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಕಂಡುಬರುತ್ತೆ. ಮೂಳೆಗಳು ಬಲಹೀನ ಆಗುತ್ತೆ, ಹಲ್ಲುಗಳು ಕ್ಷೀಣವಾಗಿ ಬೆಳವಣಿಗೆ ಆಗುತ್ತೆ. ಡಿಫಿಷಿಯನ್ಸಿ ಆಫ್ ಅಯೋಡಿನ್, ಗಳಗಂಡ ಅಥವಾ ಗಾಯ್ಟರ್ ಅನ್ನುವಂತಹ ಒಂದು ರೋಗ ಬರುತ್ತೆ. ಇದರ ಲಕ್ಷಣಗಳು ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ಸ್ swollen, ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ಒಂದು ಗಳಗಂಡ, ಅಯೋಡಿನ್ ಕೊರತೆಯಿಂದ ಗಳಗಂಡ ಅಥವಾ ಗಾಯ್ಟರ್ ಅನ್ನುವಂತಹ ಒಂದು ರೋಗ ಬರುತ್ತೆ. ಇದರ ಲಕ್ಷಣಗಳನ್ನು ನೋಡಿದಾಗ ನಾವು ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣುವಂಥದ್ದು, ಅದೇ ರೀತಿ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಕಂಡುಬರುವಂಥದ್ದು ಈ ರೋಗದ ಲಕ್ಷಣ ಆಗಿರುತ್ತೆ. ಡಿಫಿಷಿಯನ್ಸಿ ಆಫ್ ಅಯನ್ನಿಂದ ಅನೀಮಿಯಾ ಅನ್ನುವಂಥ ರಕ್ತಹೀನತೆ ಕೊರತೆ ಬರುತ್ತೆ. ರಕ್ತಹೀನತೆ ಅನ್ನುವಂಥ ಒಂದು ರೋಗ ಬರುತ್ತೆ. ಕಬ್ಬಿಣದ ಅಂಶ ನಮ್ಮ ಆಹಾರದಲ್ಲಿ ಕಡಿಮೆ ಆದರೆ, ಅದರ ಕೊರತೆ ಬಂದರೆ ನಮಗೆ ಅನಿಮಿಯಾ ಅಥವಾ ರಕ್ತಹೀನತೆ ಅನ್ನುವಂಥದ್ದು ಬರುತ್ತೆ. ಇದರ ಮುಖ್ಯ ಲಕ್ಷಣ ಅಂತಂದರೆ ವೀಕ್ನೆಸ್, ಸುಸ್ತಾಗುವಂಥದ್ದು, ಅತಿ ಹೆಚ್ಚು ಸುಸ್ತಾಗುವಂಥದ್ದು ಇದರ ಒಂದು ಲಕ್ಷಣ ಆಗಿರುತ್ತೆ. ಹೀಗೆ ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಯಿಂದ ಉಂಟಾಗುವಂತಹ ಕೆಲವು ರೋಗಗಳು ಹೀಗೆ ಇರ್ತವೆ ಮತ್ತು ಅದರ ಲಕ್ಷಣಗಳು ಕೂಡ ನಾವು ನೋಡ್ತಾ ಬಂದ್ವಿ. ಸೊ ನಾವು ಹಾಗಾದರೆ ಏನು ಮಾಡಬೇಕು? ಸೊ ಆಲ್ ಡಿಫಿಷಿಯನ್ಸಿ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಅ ಬ್ಯಾಲೆನ್ಸ್ ಡಯಟ್. ಹಾಗಾದರೆ ನಾವು ಎಲ್ಲ ವಿಟಮಿನ್ಗಳು ಅಥವಾ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳ ಯುಕ್ತವಾದಂತಹ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳುವುದರಿಂದ ನಾವೇನು ಮಾಡಬಹುದು? ಈ ಒಂದು ರೋಗಗಳನ್ನು ತಡೆಗಟ್ಟಬಹುದು. ಸೊ ದೀರ್ಘಕಾಲದವರೆಗೆ ನಾವು ನಮ್ಮ ಆಹಾರದಲ್ಲಿ ಪೋಷಕಾಂಶಯುಕ್ತವಾಗಿ ನಾವು ಆಹಾರವನ್ನು ತೆಗೆದುಕೊಳ್ಬೇಕು. ಅಂದರೆ ಎಲ್ಲ ರೀತಿಯಾದಂಥ ಪೋಷಕಗಳು, ನಾವು ಹೇಳಿದಂತೆ ಬ್ಯಾಲೆನ್ಸ್ ಡಯಟ್, ಸಂತುಲಿತ ಸಮತೋಲನ ಆಹಾರವನ್ನು ಸೇವಿಸೋದ್ರಿಂದ ನಾವು ಎಲ್ಲ ರೀತಿಯಾದಂತಹ ರೋಗಗಳಿಂದ ಮುಕ್ತವಾಗಿ ನಾವು ಜೀವನ ಸಾಗಿಸೋದಕ್ಕೆ ಸಹಾಯ ಆಗುತ್ತೆ.